ಹೆಲೋ ಗೆಳೆಯರೆ, ಸ್ವಾಗತ ಸುಸ್ವಾಗತ. ನಾನು ನನ್ನ ಜೀವನದ ಫಸ್ಟ್ ಮೂವಿ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ನೋಡಿದ್ದು, ಮುಂಗಾರು ಮಳೆ ಫಿಲ್ಮ್ ನೋಡಿದ್ದು. ಅಂಡ್ ಅದ್ರ ಬಗ್ಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ, ಆಲ್ರೆಡಿ ನೋಡಿರ್ತೀರಾ ಹೆಸರು. ಸೊ ನಾವು ಪಿನಾಕ ಟೈಟಲ್ ಟ್ರೀಸರ್ ನ ರಿಯಾಕ್ಷನ್ ಕೊಡಕ್ ಹೋಗ್ತಿದ್ವಿ. ಬಟ್ ಇದರದ್ದು ಸ್ವಲ್ಪ ನಾನು ಒಂದು 5 to 10 seconds ನೋಡಿದೆ. ಅಂಡ್ ನನಗೆ ಏನ್ ಹೇಳ್ಬೇಕು ಅರ್ಥ ಆಗಿಲ್ಲ. ಯಾಕಂದ್ರೆ AI ಜನರೇಟೆಡ್ ಕ್ಲಿಪ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇದು ಬರೀ ಟೈಟಲ್ ಟೀಸರ್ ಆಗಿರೋ ಕಾರಣ ನಾನೇನು ಮಾತಾಡಕ್ ಹೋಗಲ್ಲ. ಸೊ ನೋಡೋಣ, ಬರೀ ರಿಯಾಕ್ಷನ್ ಕೊಟ್ಬೇಡ, ಸರಿನಾ? ಸೊ ಲೆಟ್ಸ್ ಹೋಪ್. ನಾನು ಅವ್ರ ಒಂಥರ ಬಿಗ್ಗೆಸ್ಟ್ ಫ್ಯಾನ್ ರೀ ಅವರು. ಲೈಕ್ ಹಿ ಹ್ಯಾಸ್ ಅ ವೆರಿ ಗುಡ್ ಪ್ಲೇಸ್ ಇನ್ ಮೈ ಹಾರ್ಟ್. ಯಾಕಂದ್ರೆ ಹೇಳ್ದ್ನಲ್ಲ, ನನ್ನ ಜೀವನದ ಫಸ್ಟ್ ಫಿಲಿಮ್ ಅವ್ರು ನೋಡಿದ್ದು. ಅಂಡ್ ಮುಂಗಾರು ಮಳೆ ಮೂವಿ ಒನ್ ಆಫ್ ಮೈ ಫೇವ್ರೇಟ್ಸ್ ಮೂವಿಯಲ್ಲಿ ಬರುತ್ತೆ. ಅಂಡ್ ಒನ್ ಆಫ್ ಮೈ ಅಲ್ಲ, ಕನ್ನಡದ ಪಕ್ಕ ಕನ್ನಡದಲ್ಲ, ಓವರ್ ಆಲ್ ನಾನು ಇವಾಗಲೂ ಎಷ್ಟು ಫಿಲ್ಮ್ಸ್ ನೋಡಿದ್ರು ಅಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಮೂವೀಸ್ ಅಲ್ಲಿ ಮುಂಗಾರು ಮಳೆ ಬರುತ್ತೆ. ಅಂಡ್ ನೋಡೋಣ. AI generated well. I am a student. I am a AI student. I know. ಇದು ಸಹ AI generated, ಗೊತ್ತಾ ನಿಮಗೆ? ಕಾಲಗರ್ಭದ ಕೂಗು. ಇದು ಸಹ ಚರಿತ್ರೆಯ ಎದೆ ಸೀಳಿ ವರ್ತಮಾನದ ಕಿವಿಗಪ್ಪಳಿಸಿದ ಗರ್ಜನೆ. ಯಾರೋ ಹೆಣೆದ ಕಟ್ಟುಕಥೆಯಲ್ಲ, ಜನರಿಗಾಗಿಯೇ ಬದುಕಿದ ವೀರನ ದಂತಕಥೆ. ಕ್ಷುದ್ರ ಶಕ್ತಿಯ ಎದುರು ರುದ್ರ ಶಕ್ತಿಯ ಸಮರ. ಭೂತ ಪ್ರೇತ ಪಿಶಾಚಿಗಳ ಹಸಿವ ನೀಗಿಸು ಮಾರಣ ಹೋಮ. ಸೃಷ್ಟಿ ಸಮಷ್ಟಿಯನ್ನೇ ನಡುಗಿಸು ಘೋರ ಸಂಗ್ರಾಮ. ವಿಧಾತನ ವಿಧಿಬರಹವನ್ನೇ ಚದುರಿಸು ಕ್ಷುದ್ರ ಮಂತ್ರ. ಪಂಚಭೂತಗಳು ಥರ 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 ತತ್ತರ. ಇವಾಗ ಅವಾಗ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಲ್ಲ 10 seconds AI ಉಂಟು. ಸೊ 10 seconds AI ಇತ್ತು. ಅಂಡ್ ಅದಾದ್ಮೇಲೆ ಸ್ವಲ್ಪ ಏನೋ ಫೋಟೇಜ್ ತೋರಿಸಿದ್ದಾರೆ. ಒಂದೇ ಕಡೆ ಫೋಟೇಜ್ ಇದೆ. ಅಂಡ್ ಬ್ರೋ ಅರ್ಥ ಆಗ್ತದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೊಸ ಅವತಾರದಲ್ಲಿ ಅಂದ್ಬಿಟ್ಟು. ಐ ಆಮ್ ರಿಯಲಿ ಓಕೆ ವಿತ್ ದಿಸ್. ಬಿಕಾಸ್ ಯಾಕಂದ್ರೆ ನನಗೆ ಗೊತ್ತಿದೆ ಯಾರು ಅವ್ರ ಬಗ್ಗೆ ಏನ್ ಅನ್ಕೊಂತಾರೆ ಅಂದ್ಬಿಟ್ಟು. ಬಟ್ ಅವ್ರ ಪ್ರತಿಯೊಂದು ಫಿಲಿಮ್ ಬಂದಾಗೂ ನಾನು ಒಂದೇ ಅನ್ಕೊಳ್ಳೋದು, ಈ ಫಿಲಿಮ್ ಚೆನ್ನಾಗಿ ಓದ್ಬಿಡ್ಲಿ, ಈ ಫಿಲಿಮ್ ಚೆನ್ನಾಗಿ ಓದ್ಬಿಡ್ಲಿ. ಯಾಕಂದ್ರೆ ಒಂಥರ ಆ ಕನ್ನಡ ಫಿಲಿಮ್ಸ್ ನ ಆ ಪ್ಯಾನ್ ಇಂಡಿಯಾ ಟೈಪ್ ಅಲ್ಲ, ಈ ಟೈಪಲ್ಲಿ ಪ್ಯಾನ್ ಇಂಡಿಯಾ ಅಂತಾರ. ನಾನು ಇವಾಗೂ ಗೊತ್ತಿದೆ ಆ ಮುಂಗಾರು ಮಳೆವೆಲ್ಲ ಈ ಹಿಂದಿಯಲ್ಲಿ ಡಬ್ ಆಗಿ ಹಿಂದಿಯಲ್ಲಿ ಡಬ್ ಆಗಿ ಬರ್ತಿದ್ದು. ಅಂಡ್ ಆ ಟೈಮಲ್ಲಿ ಅವ್ರ ಮೂವೀಸ್ ಸಹ ಬರ್ತಿದ್ವು. ಅಂಡ್ ಎಷ್ಟೋ ಜನ ಅವರದ್ದೇ ಇಷ್ಟ ಇವಾಗ ಬೇರೆ ಕಡೆ ಎಲ್ಲ ಸ್ವಲ್ಪ, ಬಟ್ ಜಾಸ್ತಿ ಗೊತ್ತಿರಲ್ಲ. ಬಟ್ ಅವ್ರ ಫಿಲ್ಮ್ಸ್ ಎಷ್ಟೋ ಜನ ನೋಡಿದ್ದಾರೆ ಸಹ.
ಅಂಡ್ ಅವ್ರಿಗಿನ್ನ ಸಕ್ಸಸ್ ಲೈಕ್ ಲೈಕ್ ಅಂದಾಜು ಲೈಕ್ ಒಂದ್ ಇರುತ್ತಲ್ಲ ಲೈಕ್ ಎಕ್ಸ್ಪೆಕ್ಟೆಡ್ ಸಕ್ಸಸ್ ಅವ್ರಿಗಿನ್ನ ಸಿಕ್ಕಿಲ್ಲ ಅನ್ನೋದು ಒಂದ್ ಸ್ವಲ್ಪ ಬೇಜಾರಿತ್ತು. ಲೈಕ್ ಅದಕ್ಕೆ ಅವ್ರು ಯಾವ ಫಿಲಿಮ್ ಬಂದ್ರು ಅವ್ರು ಏನಾದ್ರು ಟ್ರೈ ಮಾಡ್ಲಿ, ಇದು ಲೈಕ್ ಮೇ ಬಿ ಇದು ಓಡ್ಬೋದು ಅಂದ್ಬಿಟ್ಟು ಲೈಕ್ ಪ್ರತಿ ಬಾರಿ ಅದೇ ಟ್ರೈ ಮಾಡ್ಕೊಂಡ್ ಬಂದಿನಿ, ಅದೇ ಅನ್ಕೊಂಡ್ ನಾನಂತೂ. ಸೊ ಲೈಕ್ ಇವಾಗೂ ಅದೇ ಅನ್ಕೊಂತೀನಿ, ಮೇ ಬಿ ಇದು ಓಡ್ಬೇಕು ಅಂದ್ಬಿಟ್ಟು. ಅಂಡ್ ಬಟ್ ಲೈಕ್ ಬ್ರೋ, ನಾನು ನಿಜವಾಗ್ಲೂ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಮೇಲೆ ಲೈಕ್ ನಾನೇನು ಲೈಕ್ ಹೇಳ್ತಿಲ್ಲ, ಬಟ್ ಅವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ ನನಗೆ. ಯಾಕಂದ್ರೆ ಅವ್ರದ್ದು ಹಳೆ ಮೂವೀಸ್ ನೋಡ್ಬಿಟ್ಟು ನನಗೆ ಅಷ್ಟು ನಂಬಿಕೆ ಇಲ್ಲ. ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂ ಸಹ ಅಷ್ಟೇನು ಕಾಣಿಸಲ್ಲ. ಲೈಕ್ ಮೋಸ್ಟ್ಲಿ CGI ಮೇಲೆ ಲೈಕ್ CGI ಅಂಡ್ ಅದು ಬೊಂಬೆಗಳ ತರಾನೇ ಇದೆ. ಅಂಡ್ ಅದರಲ್ಲೂ AI ನ ಯೂಸ್ ಮಾಡ್ತಿದ್ದಾರೆ. ಅಂಡ್ ಐ ಡೋಂಟ್ ನೋ ಹೌ ಟು ಜಡ್ಜ್, ಬಟ್ ಹೋಪ್ ಸೊ ಲೈಕ್ ನಮ್ಮ ಗಣೇಶ್ ಅವ್ರಿಗೆ ಲೈಕ್ ಗಣೇಶ್ ಸರ್ ಅವ್ರಿಗೆ ಲೈಕ್ ಈ ಮೂವಿಯಿಂದ ಒಂದು ಒಳ್ಳೆ ಸಕ್ಸಸ್ ಸಿಗ್ಬೇಕು ಅಂದ್ಬಿಟ್ಟು ಲೈಕ್ ಮೇ ಬಿ ಕತೆ ಚೆನ್ನಾಗಿದ್ದು ಕತೆಯಿಂದ ಹೊಡೆದ್ರೆ ಲೈಕ್ ಐ ಆಮ್ ರಿಯಲಿ ಹ್ಯಾಪಿ ಸರ್. ಅಂಡ್ ಲೈಕ್ ಐ ಜಸ್ಟ್ ವಾಂಟ್ ಹಿಸ್ ಸಕ್ಸಸ್. ನಾನು ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ, ಬಿಕಾಸ್ ಲೈಕ್ ಚೆನ್ನಾಗಿತ್ತು. ಲೈಕ್ ಅವ್ರ ಕಟ್ಟರ ಅಭಿಮಾನಿಯಾಗಿ ಮಾತಾಡ್ತಾರೆ, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಬಟ್ ಒಬ್ಬ ನಾರ್ಮಲ್ ಆಡಿಯನ್ಸ್ ತರ, ಒಬ್ಬ ಲೈಕ್ ರಿವ್ಯೂ ತರ ಮಾತಾಡಿದ್ರೆ ನಾನೇನ್ ಹೇಳ್ಬೇಕು ಗೊತ್ತಿಲ್ಲ. ನಿಮಗೆ ಹೆಂಗ ಅನ್ಸ್ತು ಕೆಳಗಡೆ ಕಮೆಂಟ್ ಮಾಡ್ಬಿಡ್ರಿ. ಅಂಡ್ ಯಾರಾದ್ರೂ ಲೈಕ್ ನನಗೇನಾದ್ರು ಬೈಬೇಕು ಅನ್ಕೊಡ್ರಿ. ಲೈಕ್ ನೋಡಿ, ನಾನು ಅವ್ರ ದುಶ್ಮನ್ ಏನಲ್ಲ, ಇಲ್ಲಾಂದ್ರೆ ನಾನು ಅವ್ರ ಹೇಟರ್ ಏನಲ್ಲ. ಹೇಳ್ದಂಗೆ ಲೈಕ್ ಹೇಳ್ಬೇಕಂದ್ರೆ ನನ್ನಂತ ದೊಡ್ಡ ಅಭಿಮಾನಿ ಅವ್ರಿಗೆ ಯಾರು ಇಲ್ಲ, ಹೇಳಕ್ಕಾಗಲ್ಲ. ಆದ್ರೂ ಹೇಳ್ತೀನಿ, ನಿಜ ಹೇಳ್ಬೇಕು. ಯಾಕಂದ್ರೆ ಲೈಕ್ ನಿಜ ಕಡೆ ಲೈಕ್ ನಿಮ್ಮ ಫೇವ್ರೆಟ್ ಹೀರೋ ತಪ್ಪು ಮಾಡಿದಾಗ ಅವ್ರ ಕಡೆ ಸಪೋರ್ಟ್ ಮಾಡೋದು ತಪ್ಪೇ. ಅಂಡ್ ನಾನು ತಪ್ಪಂತ ಹೇಳ್ತಿಲ್ಲ, ಬಟ್ ಓಕೆನಾ. ಸೊ ಓವರ್ ಆಲ್ ನಿಮಗೆ ಹೆಂಗ ಅನ್ಸೋ ಕೆಳಗಡೆ ಕಮೆಂಟ್ ಮಾಡ್ಬಿಟ್ರೆ. ಅಂಡ್ ಇನ್ನೊಂದು ವಿಡಿಯೋ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್. ಜಾಸ್ತಿ ಮಾತಾಡ್ಬಿಟ್ಟಿದ್ರು.